ನಮಸ್ಕಾರ. ಕರುನಾಡ ನ್ಯೂಸ್ಗೆ ಸ್ವಾಗತ. ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ವಯೋನಿವೃತ್ತಿ, ಬೀಳ್ಕೊಡುಗೆ ಹಾಗೂ ನೂತನ ವೈದ್ಯರು ಮತ್ತು ಸಿಬ್ಬಂದಿಗೆ ಸ್ವಾಗತ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಆಸ್ಪತ್ರೆಯ ಆಡಳಿತ, ಮುಖ್ಯ ವೈದ್ಯಾಧಿಕಾರಿಗಳು ಹಾಗೂ ಎಂಟಿ ತಜ್ಞರಾದ ಡಾಕ್ಟರ್ ಮೋಹನ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಎಲ್ಲ ವೈದ್ಯರು, ಶುಶ್ರೂಷಕರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಶುಶ್ರೂಷಕಿ ಅಧೀಕ್ಷಕರಾದ ಸರಸ್ವತಿಯವರಿಗೆ ಗೌರವಪೂರ್ವಕವಾಗಿ ವಯೋನಿವೃತ್ತಿ ಸನ್ಮಾನ ನೀಡಲಾಯಿತು. ಹಾಗೆಯೇ ಶಾಂತಮ್ಮ ಹಾಗೂ ಸುಜಾತ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ನೀಡಲಾಯಿತು. ಇದೇ ವೇಳೆ ಇತ್ತೀಚೆಗೆ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ವರ್ಗಾವಣೆಯಾಗಿ ಬಂದ ವೈದ್ಯರು ಹಾಗೂ ಸಿಬ್ಬಂದಿಯನ್ನು ಆತ್ಮೀಯವಾಗಿ ಸ್ವಾಗತಿಸಿ ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಮೇಶ್, ಡಾಕ್ಟರ್ ರೆಹಮಾನ್, ಡಾಕ್ಟರ್ ಮುತ್ತುಕುಮಾರ್, ಡಾಕ್ಟರ್ ಅಲೈನ್, ಡಾಕ್ಟರ್ ಶ್ರೀಕೃಷ್ಣ, ಡಾಕ್ಟರ್ ಧನ್ಯಕುಮಾರ್, ಡಾಕ್ಟರ್ ಶೇಷಹುಲಿ, ಡಾಕ್ಟರ್ ಸವಿತಾ, ಡಾಕ್ಟರ್ ಇಂದಿರಾ ಮೇಲಿನಮನಿ, ಡಾಕ್ಟರ್ ಜನ್ಸಿ ರೇಷ್ಮಾ ಡಿಸೋಜಾ, ಡಾಕ್ಟರ್ ಹೇಮಾವತಿ, ಡಾಕ್ಟರ್ ವಿಜಯ, ಡಾಕ್ಟರ್ ಪೂರ್ಣಚಂದ್ರ, ಡಾಕ್ಟರ್ ತೇಜಸ್ವಿನಿ, ನೂತನ ಶುಶ್ರೂಷಕಿ ಅಧೀಕ್ಷಕರಾದ ಚಂದ್ರಕಲಾ ಎನ್, ಆಸ್ಪತ್ರೆಯ ಕಚೇರಿ ಅಧೀಕ್ಷಕರಾದ ನಾಗರಾಜು ಸೇರಿದಂತೆ ವೈದ್ಯರು, ಶುಶ್ರೂಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸನ್ಮಾನ, ಶುಭಾಶಯಗಳು ಹಾಗೂ ನೆನಪುಗಳೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ನಿವೃತ್ತಿ ಹೊಂದಿದ ಸಿಬ್ಬಂದಿಯ ಸೇವೆಯನ್ನು ಎಲ್ಲರೂ ಮುಕ್ತಕಂಠದಿಂದ ಪ್ರಶಂಸಿಸಿದರು. ಕಾರ್ಯಕ್ರಮವು ಆತ್ಮೀಯತೆ ಮತ್ತು ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಗಿ ಯಶಸ್ವಿಯಾಗಿ ನೆರವೇರಿತು. ಸರ್ ಹತ್ರ ನಡೆಸ್ಕೊಡ್ರಿ ಸರ್. ಇಲ್ಲಿ ಬನ್ನಿ ಸರ್, ಮುಂದೆ ಬನ್ನಿ. ಸಿಬ್ಬಂದಿ ವರ್ಗದವರೇ, ರೂಪಾಯಿ ಮೇಲೆ ರೇಟ್ ಆಗ್ತಾ ಇದೆ ಅಂತ ಈ ಸರ್ಕಾರಿ ನೌಕರರಿಗೆ ಯಾವಾಗಲೂ ಟ್ರಾನ್ಸ್ಫರು, ಪ್ರಮೋಷನ್ನು, ರಿಟೈರ್ಮೆಂಟು ಇವೆಲ್ಲ ನಮ್ಮ ಅವಿಭಾಜ್ಯ ಅಂಗ. ಒಂದು ಭಾವುಕ ಕ್ಷಣಗಳು ಸಾಕ್ಷಿಯಾದರೂ ಕೂಡ ಇವೆಲ್ಲ ವಾಸ್ತವ್ಯ. ನಾವು ಇಂಥ ಇಸ್ವಿ ಹುಟ್ಟಿದ ಮೇಲೆ ಇಂಥ ಇಸ್ವಿ ರಿಟೈರ್ ಆಗಲೇಬೇಕು. ಮತ್ತೆ ಈ ಒಂದು ಬೀಳ್ಕೊಡುಗೆ ಸಮಾರಂಭ ಒಂದು ಹೊಸ ಇತಿಹಾಸ ಏನು ಅಂತಂದ್ರೆ, ಇದೇ ಲಾಸ್ಟ್ ಒಂದೇ ಆಸ್ಪತ್ರೆಗಳಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಒಂದೇ ಆಸ್ಪತ್ರೆಯಲ್ಲಿ ರಿಟೈರ್ ಆಗುವ ಒಂದು ಜನರೇಷನ್ ಇಲ್ಲೇ ಮುಕ್ತಾಯ ಆಯಿತು. ಅಂದರೆ ಯಾವುದೇ ಜನರೇಷನ್ ಈ ರೀತಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿ ರಿಟೈರ್ಮೆಂಟ್ ತನಕ ಹೋಗಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭವಾಗಿಲ್ಲ. ಸೊ 34 ವರ್ಷ ಒಂದೇ ಜಾಗದಲ್ಲಿ ಒಂದೇ ಆಸ್ಪತ್ರೆಗೆ ಒಂದೇ ಊರಿಗೆ ಸೇವೆ ಸಲ್ಲಿಸಿದ್ದಾರೆ. ಯಾವತ್ತೂ ಬೇಜಾರು ಮಾಡ್ಕೊಳ್ಳದೆ ಇತ್ತೀಚಿನವರೆಗೂ ತುಂಬಾ ಹಿಡಿತದಲ್ಲಿ ಇಟ್ಕೊಂಡು ಆಸ್ಪತ್ರೆ ಸಿಬ್ಬಂದಿಗಳನ್ನ ಕೆಲಸ ಮಾಡಿಸಿದ್ದಾರೆ. ಅಂದ್ರೆ ಅವ್ರ ಮ್ಯಾನೇಜರ್ ಸ್ಕಿಲ್ಸ್ ಇದೆಯಲ್ಲ, ಅದನ್ನ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ.
ಅವ್ರಿಗೆ ಇಷ್ಟು ವರ್ಷ ಸೇವೆ ಕೊಡಲಿಕ್ಕೆ ದೇವರು ಆರ್ಥಿಕವಾಗಿ ಇನ್ನೇನು ಬೇಕಾಗಲ್ಲ ಅವ್ರಿಗೆ. ಬರೋ ಪೆನ್ಷನಲ್ಲಿ ಇನ್ನೂ ಜಾಸ್ತಿ ಆಗ್ಬಿಟ್ಟು ಎಕ್ಸಸ್ ಆಗ್ಬಿಡುತ್ತೆ. ಆದರೆ ಆರೋಗ್ಯವನ್ನು ದೇವರು ಕಾಪಾಡಲಿಕ್ಕೆ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ಶಾಂತ ಸಿಸ್ಟರ್ ಪಾಪ ಬಂದರು, ಒಂದು ಫ್ಲ್ಯಾಶ್ ಆನ್ ಮಾಡಿ ಫ್ಲ್ಯಾಶ್ ಆಫ್ ಆಗೋದಕ್ಕೆ ಬೇಗ ಪ್ರಮೋಷನ್ ತಗೊಂಡು ಹೊರಟೋಗಿದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗಲಿ. ಬಟ್ ಇಂಥಷ್ಟು ದಿವಸದಲ್ಲಿ ಎಲ್ಲರೊಂದಿಗೆ ಮಗುದಿಂದ ಒಳ್ಳೆ ಇಂಟ್ರಾಕ್ಷನ್ ಮಾಡಿಕೊಂಡು ಒಂದಷ್ಟು ಎನ್ಕರೇಜ್ ಮಾಡೋಣ, ಕ್ವಾಲಿಟಿ ಪ್ರೋಗ್ರಾಮ್ಸ್ನ ನಾವು ಮುಂದುವರಿಯೋಣ ಅಂತ ಒಂದು ಆಶಾಭಾವನೆ ಮೂಡಿಸಿದ್ರು ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ಸುಜಾತ ಅವರು ಇಲ್ಲಿ ಫಾರ್ಮಸಿಸ್ಟ್ ಆಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಅಡ್ವೈಸಸ್ ನಾನು ಕೊಡಲೇಬೇಕು. ಯಾಕೆಂತಂದರೆ ಆಂಗ್ಸೈಟಿ ಇದೆಯಲ್ಲ, ಅದು ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಹಂಗೆ. ನೀವು ನೀಡ್ ನಾಟ್ ಬಿ ಆಂಗ್ಸೈಟಿ, ನಾವೆಲ್ಲ ಎಲ್ಲ ಸುಮ್ಮನೆ ಆಂಗ್ಸೈಟಿ ಇಲ್ಲದೆ ಕೆಲಸ ಮಾಡೋದನ್ನ ಕಲೆ ಕಲ್ತ್ಕೊಂಡ್ರೆ ಮಾತ್ರ ನಾವು ಸರ್ಕಾರಿ ನೌಕರರು ಕೆಲಸ ಮಾಡೋದು ಸಾಧ್ಯ. ಇದು ಏನಕ್ಕೆ ಈಗ ಒತ್ತಡ ಅನಿಸುತ್ತೆ ಅಂತಂದರೆ ನಾವು ಆಗಿದ್ದಾಗಿ ಅವತ್ತಿಗೆ ಅಪ್ಡೇಟ್ ಆಗಬೇಕಾಗುತ್ತೆ. ನಾವು ಅಪ್ಡೇಟ್ ಆಗದೇ ಇದ್ರೆ ಮಾತ್ರ ನಮಗೆ ಅದು ಹೊರೆ ಅನಿಸಲ್ಲ. ಅಪ್ಡೇಟ್ ಆದರೆ ಯಾವತ್ತೂ ಈ ಕೆಲಸಗಳು ಹೊರೆ ಅನಿಸಲ್ಲ. ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ನಮಗೆ ಅರಿವಿಲ್ಲದೆ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಮನಸ್ಸನ್ನ ಟ್ರೈನ್ ಮಾಡಬೇಕಾಗುತ್ತೆ. ಸೊ ಇವರೆಲ್ಲರೂ ಆ ಮ್ಯಾನೇಜರಿಯಲ್ ಸ್ಕಿಲ್ಸ್ ಎಲ್ಲ ಹೆಂಗೆ ಬಂದಿದೆ ಅಂತಂದರೆ ದಿನನಿತ್ಯ ಅದು ಹ್ಯಾಂಡಲ್ ಮಾಡಿ ಬಂದಿರುತ್ತೆ. ನಾವು ಅದನ್ನು ಕೂಡ ನೀವು ಯಾವ್ದಾದ್ರು ಒಂದು ಕಡೆ ಹೋದರೆ ಕೆಲಸ ಮಾಡಬೇಕಾದ್ರೆ ಈ ದಿವಸದಲ್ಲಿ ನಾನು ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಬೇಕು. ನನಗೆ ಏನಿರುತ್ತೆ ಅದು ಆ ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಈ ಕೆಲಸಗಳು ಯಾವುದೇ ಕಾರಣಕ್ಕೂ ಒತ್ತಡವಾಗಿ ಪರಿಣಮಿಸಲಿಲ್ಲ. ಇದಿಷ್ಟು ಹೇಳ್ತಾ ಎಲ್ರಿಗೂ ಶುಭ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಸುಬ್ರಹ್ಮಣ್ಯ ಏನಿದ್ದಾರೆ, ನಾನು ಈ ಪ್ಲೇಸ್ ಈಗ ಹೊಸಬ್ಳೇನಲ್ಲ, ಎಲ್ಲರಿಗೂ ಗೊತ್ತಿದೆ. ಮೇಡಮ್ನೆಲ್ಲ ಇಲ್ಲೇ ಕೂತಿದ್ದಾರೆ. ಸರಸ್ವತಿ ಸಿಸ್ಟ್ರು, ಶಿವಮ್ಮ ಸಿಸ್ಟ್ರು, ಮಂಜುಳಾ ಸಿಸ್ಟ್ರು, ತುಳಸಿ ಸಿಸ್ಟ್ರು, ಸುಜಾತ, ಇವರೆಲ್ಲರೂ ಭಾನು ಎಲ್ಲರೂ ಹಡಪ್ರೆ, ಮಂಜು, ತಿಮ್ಮ, ಇವರೆಲ್ಲರೂ. ನಾನು 2009-10 ಇಲ್ಲಿಗೆ ಬಂದಿದ್ದೆ. ಆ್ಯಕ್ಚುಲಿ ಅವಾಗ 7 ತಿಂಗಳು ಮಗು ನನ್ನ ಮದುವೆ ಮಾಡ್ಕೊಂಡು ಬಂದಿದ್ದೆ. ಅವಾಗೆಲ್ಲ ಎಷ್ಟು ಚಿಕ್ಕ ಮಗನ ಕರ್ಕೊಂಡು ನಾನು ಡ್ಯೂಟಿ ಮಾಡ್ತಿದ್ದೀರಾ ಅಂತೆಲ್ಲ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ಸರಸ್ವತಿ ಸಿಸ್ಟರ್ ಅಂತ ಅವ್ರು ನನಗೆ ಹಿರಿಯರಿದ್ದಂಗೆ, ಅವ್ರು ಅವಾಗೆಲ್ಲ ನಾನು ಇಲ್ಲೇ ಕ್ವಾರ್ಟರ್ಸ್ ಮಾಡ್ಕೊಂಡಿದ್ದಾಗ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರ ಮಗನ ಚಿಕ್ಕವನಿದ್ದ, ನನ್ನ ಮಗನ ಅವ್ರ ಜೊತೆ ಬಿಟ್ಬಿಟ್ಟು ಆರಾಮಾಗಿ ಡ್ಯೂಟಿಗೆ ಬರ್ತಿದ್ದೆ ನಾನು ನಿಂತ್ಕೋತೀನಿ ಅನ್ನೋರು. ನೋಡಿ ನಮಗೆ ಇಷ್ಟು ವಯಸ್ಸಾದ್ರೂ ಕೆಲಸ ಮಾಡ್ತಾರಲ್ಲ, ನಾವು ಅವ್ರ ಥರ ಕೆಲಸ ಮಾಡಬೇಕು ಅನ್ನೋದು ನಮ್ಗೆ ಇನ್ಸ್ಪಿರೇಷನ್ ಇತ್ತು. ಕೋವಿಡ್ ಟೈಮಲ್ಲಂತೂ ಸಿಸ್ಟರ್ 3 ಟೈಮ್ ನಿಂತ್ಕೊಂಡು ಎಲ್ಲ ಕೈಲಿ ಕ್ಲೀನ್ ಮಾಡಿಸೋರು. ಅವ್ರ ಕಾರಿಡಾರ್ ಆಗ್ಬಿಟ್ಟು ಎಲ್ಲೂ ಅಡ್ಡಾಡ್ತಿರ್ಲಿಲ್ಲ. ಈವ್ನಿಂಗ್ ಟೈಮಲ್ಲೂ ಕಾರಿಡಾರ್ ಅಲ್ಲಿ ನಿಂತ್ಕೊಂತಿರೋರು. ಅದು ನೋಡಿ ತುಂಬಾ ಖುಷಿ ಆಗೋದು, ಎಷ್ಟು ನೀಟಾಗಿ. ಎಲ್ರಿಗೂ ನಾನು ಎಲ್ಲ ಒಳ್ಳೇದಾಗಿ ಅಂತ ಹೇಳ್ಕೊಂಡಿದ್ದೆ. ಈ ನಮ್ಮ ಇವರು ಸರಸ್ವತಿ ಅವ್ರ ಪಾಪ ಫುಲ್ಲು ಫ್ರಾಕ್ಚರ್ ಎಲ್ಲ ಆಗಿತ್ತು, ಮೂಳೆ ಫ್ರಾಕ್ಚರ್ ಆಗಿತ್ತು, ಕೈ ಫ್ರಾಕ್ಚರ್ ಆಗಿತ್ತು, ಫುಲ್ ಆಸ್ಟಿಯೋಪೊರೋಸಿಸ್ ಆಗಿತ್ತು. ಇಂಜೆಕ್ಷನ್ ಹಾಕಿ ಒಂದು ರೆಡಿ ಮಾಡಿ ರಿಟರ್ನ್ ಆಗ್ತಾ ಇದ್ದಾರೆ. ಖುಷಿ ಆಗ್ತದೆ, ಎಲ್ಲ ಒಳ್ಳೇದಾಗಿದೆ. ಆ್ಯಕ್ಚುಲಿ ನಾನು 4 ತಿಂಗಳಾಯ್ತು ಈ ಸಂಸ್ಥೆಗೆ ಬಂದು. ಆಗಿಂದನೂ ನಾನು ಸಿಸ್ಟರ್ ನೋಡ್ತಾ ಇದ್ದೀನಿ. ದಿನ ಅವ್ರಿಗೆ ಆರೋಗ್ಯದ ಸಮಸ್ಯೆ, ಈಗ ಸರ್ ಹೇಳ್ದಾಗ ಗೊತ್ತಾಯ್ತು ಎಷ್ಟು ಮಟ್ಟಕ್ಕೆ ಅವ್ರಿಗೆ ಆರೋಗ್ಯದ ಸಮಸ್ಯೆ. ಬಟ್ ಇಷ್ಟಿದೆ ಅಂದರೆ ಕೂಡ ಸಿಬ್ಬಂದಿ ಅವ್ರ ಜೊತೆ ಅವ್ರ ಕೆಳಗಡೆ ಬರೋಂಥ ಅವ್ರ ಸಿಬ್ಬಂದಿಗಳನ್ನ ಕರ್ಕೊಂಡು ದಿನ ರೌಂಡ್ಸ್ ಮಾಡಿ ಎಲ್ಲ ಕಡೆ ಏನು ಸಮಸ್ಯೆ ಇದೆ, ಏನು ತೊಂದರೆ ಇದೆ ಅಂತ ಹೇಳಿ ಬಂದು ಕೇಳ್ತಾ ಇದ್ರು. ಅವ್ರು ನೋಡಿದಾಗ ನನಗೆ ಖುಷಿ ಅನ್ನಿಸ್ತಿತ್ತು. ಇವರು ಒಂದು ಇನ್ಸ್ಪಿರೇಷನ್ ಅನ್ನಿಸ್ತಿತ್ತು ನನಗೆ. ಯಾಕಂದರೆ ಇಷ್ಟು ರಿಟೈರ್ಮೆಂಟ್ ಸಮಯ ಬಂದಾಗ ಎಷ್ಟೋ ಜನ ನಾವು ಕೆಲಸದಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿರೋವಾಗಲೇ ನಮಗೆ ಒಂದು ದಿವಸ ತಪ್ಪಿಸಿ ಇನ್ನೊಂದು ದಿವಸ ಹೆಂಗೋ ಹಂಗೆ ಕೆಲವರು ಡ್ಯೂಟಿ ಮಾಡ್ತಾ ಇರೋ ಸಮಯದಲ್ಲಿ ದಿನ ತನ್ನ ಕರ್ತವ್ಯ ಏನಿದೆ ಅದನ್ನ ಮಾಡ್ತಾ ಇದ್ರಲ್ಲ, ಆ ಒಂದು ಇದು ನನಗೆ ಅವ್ರು ನೋಡಿದಾಗೆಲ್ಲ ಸಂತೋಷ ಅನ್ನೋದು. ಅದು ನಾನು ಅವ್ರ ಹತ್ರನೂ ಶೇರ್ ಮಾಡ್ಕೊಡ್ತಿದ್ದೆ. ಗಣ್ಯರೇ ಹಾಗೂ ನನ್ನ ಸಹೋದ್ಯೋಗಿಗಳೇ, ಈ ದಿನ ಒಂದು ರೀತಿ ಖುಷಿನೂ ಇದೆ, ದುಃಖನೂ ಇದೆ. ಯಾಕೆ ಖುಷಿ ಯಾಕೆ ಅಂತಂದ್ರೆ ಅವರು 34 ವರ್ಷ ಸತತವಾಗಿ ಒಂದು ಸೇವೆನ ಸಲ್ಲಿಸಿ ಇವತ್ತು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಯಾವುದೇ ಒಂದು ತೊಂದರೆ, ಯಾವುದೇ ಒಂದು ತಾಪತ್ರಯಗಳು ಇಲ್ಲದೆ ಅವ್ರು ಹೋಗ್ತಾ ಇದ್ದಾರೆ, ರಿಟೈರ್ ಆಗ್ತಾ ಇದ್ದಾರೆ ಅಂತಂದ್ರೆ ಅದು ತುಂಬಾ ಖುಷಿಯಾಗಿರುವಂತ ಒಂದು ಸಂಗತಿ ಅಂತ ಹೇಳ್ಬೋದು. ಮತ್ತೆ ದುಃಖ ಯಾಕೆ ಅಂತಂದ್ರೆ ಇಷ್ಟು ವರ್ಷ ಸೇವೆ ಮಾಡಿ ಅವ್ರಿಗೂ ಒಂದ್ ರೀತಿ ದುಃಖ ಇರುತ್ತೆ. ನಾನು ಇಷ್ಟು ವರ್ಷ ಸೇವೆ ಮಾಡಿದ್ದೆ,
ಏನೋ ಒಂದು ಅದೊಂದು ಒಂದು ರೀತಿಯಾದಂಥ ಎಮೋಷನಲ್ ಕ್ಷಣಗಳು ಅಂತ ಹೇಳ್ಬೋದು. ಸಾರ್ವಜನಿಕ ಆಸ್ಪತ್ರೆ ಶಿರಾದಿಂದ ಬರೆಯಿದ್ವಿ. ನಾನು ಸಾರ್ವಜನಿಕ ಆಸ್ಪತ್ರೆ ಶಿರಾದಲ್ಲಿ ಸುಮಾರು 15 ವರ್ಷಗಳ ಕಾಲ ಕೆಲಸ ಮಾಡಿ ಮತ್ತೆ ಜನರಲ್ ಹಾಸ್ಪಿಟಲಲ್ಲಿ ಮಧುಗಿರಿಗೆ ಆಯ್ಕೆ ಮಾಡ್ಕೊಂಡು ಬಂದಿದ್ವಿ. ಫಸ್ಟ್ ಬಂದಾಗ ಜಡ್ಜೆಂಟು ಆದಂತಹ ಸರಸ್ವತಿ ಮೇಡಮ್ ಅವರು ವಯೋನಿವೃತ್ತಿ ಕೊಡ್ತಿದ್ದಾರೆ. ನಾನು ಈ ಆಸ್ಪತ್ರೆಗೆ 2017ರಲ್ಲಿ ಬಂದೆ. ಆ ಟೈಮಲ್ಲಿ ನಾವು ಬ್ರದರ್ಸ್ 4 ಜನ ಇದ್ವಿ. 3 ಜನ ಮಂಜು ಮತ್ತು ಶಿವರಾಜ್ ಇಲ್ಲ. ಸೊ ಇವತ್ತು ಅವರು ಸಹ ಉಪಸ್ಥಿತರಿದ್ದಾರೆ. ಸೊ ಆಗ ಬಂದಾಗ ಅವಾಗ ಅರ್ಥ ಆಗ್ತಿತ್ತು ಸಿಸ್ಟಮ್ ಪೊಸಿಷನ್ ಹೆಂಗಿತ್ತು, ನಾವು ಹೆಂಗೆ ಅವಾಗ ಸಿಸ್ಟಮ್ಗೆ ಅರ್ಟು ಮಾಡಿದ್ದೀವಿ. ಆ ಟೈಮಲ್ಲಿ ನಾವು ಜಾಬ್ ಮಾಡ್ತಿದ್ವಿ, ಸಿಸ್ಟರ್ ಬೇಕೇ ಬೇಕು ಅಂತಿದ್ವಿ. ಅವ್ರ ಪರಿಸ್ಥಿತಿ ಹಂಗಿತ್ತು ಅನಿಸ್ತು. ಬಟ್ ನಾನು ಇನ್ಚಾರ್ಜ್ ತಗೊಂಡು ಮೆಟ್ರನ್ ಆಗಿದ್ದಾಗ ಅವಾಗ ಗೊತ್ತಾಯ್ತು ಆ ಪೇನ್ ಹೆಂಗಿರುತ್ತೆ, ನಾವು ಹೆಂಗೆ ರೋಡಲ್ಲಿ ಬಿಹೇವ್ ಮಾಡ್ತೀವಿ ಅಂತ. ಬಟ್ ಆ ಪೋಸ್ಟ್ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅದು ನಾವು ಅರ್ಥ ಮಾಡ್ಕೊಂಡು ಇದು ಮಾಡಬೇಕು. ಇಷ್ಟು ಇನ್ನೂ ಕೇಳೋದ್ರಲ್ಲಿ ಅಂತಂದ್ರೆ ಪ್ರಭಾಸ್ ಶೂಟರ್ ಆಲ್ಸೋ ಏನೇ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಹೇಳ್ಕೊಂಡು ಮಾತ್ರ ಧೈರ್ಯ ಹೇಳೋದು. ಇಟ್ ಮೇ ಬಿ ಪರ್ಸನಲಿ, ಇಟ್ ಮೇ ಬಿ